ಕರೆಂಟ್ ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಮನೆ ಹೆಂಡತಿ ಇದ್ದಾಗೆ. ಅದು ಇದ್ದಾಗ ನಮಗೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗಲ್ಲ. ಅದು ಇಲ್ದಿದ್ದಾಗ ಯಾವುದಾವುದೋ ವಿಚಾರಕ್ಕೆಲ್ಲ ನಮ್ಗೆ ಸಿಟ್ಟು ಬರುತ್ತೆ. ಅಂಥದ್ದೊಂದು ವಸ್ತು ಏನಾದ್ರು ಇದ್ದರೆ ಅದು ಕರೆಂಟು ಮತ್ತು ಹೆಂಡತಿ ಎರಡು. ಎಲ್ರಿಗೂ ನಮಸ್ಕಾರ. ಹೊತ್ತಿನ ಪರಿವೇ ಇರೋದ್ರಿಂದ ನಾನು ಯಾರಿಗೂ ಶಾಕ್ ಹೊಡ್ಸೋಕ್ಕೆ ಹೋಗಲ್ಲ. ಅವ್ರು 6 ನಿಮಿಷ ಅಂತ ಹೇಳಿದ್ದಾರೆ, ನಾನು 3 ನಿಮಿಷಕ್ಕೆ ಮಾತು ಮುಗಿಸ್ತೀನಿ. ಕರೆಂಟಿನ ಕತೆ. ಕರೆಂಟ್ ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಮನೆ ಹೆಂಡತಿ ಇದ್ದಾಗೆ. ಅದು ಇದ್ದಾಗ ನಮಗೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗಲ್ಲ. ಅದು ಇಲ್ದಿದ್ದಾಗ ಯಾವುದಾವುದೋ ವಿಚಾರಕ್ಕೆಲ್ಲ ನಮ್ಗೆ ಸಿಟ್ಟು ಬರುತ್ತೆ. ಅಂಥದ್ದೊಂದು ವಸ್ತು ಏನಾದ್ರು ಇದ್ದರೆ ಅದು ಕರೆಂಟು ಮತ್ತು ಹೆಂಡತಿ ಎರಡು. ಅಂತಹ ಕರೆಂಟಿನ ಬಗ್ಗೆ ನಾವೆಲ್ಲ ನಮ್ಮ ಹೆಂಡತಿಯರ ಬಗ್ಗೆ ತಿಳ್ಕೊಂಡಾಗೆ ಭಾಳಷ್ಟು ಸರಿ ನಾವು ಅದನ್ನು ತಿಳ್ಕೊಳ್ಳೋಕ್ಕೆ ಹೋಗಲ್ಲ. ಅವ್ರ ನೋವು ಸಂಕಟ ಅಥವಾ ಅದನ್ನು ಅಲ್ಲಿಂದ ಇಲ್ಲಿಗೆ ಬರುವಾಗ, ಮನೆ ಬಿಟ್ಟು ಇಲ್ಲಿಗೆ ಬಂದು ನಮ್ಮ ಮನೆ ಸೇರಿದಾಗ ಏನೆಲ್ಲ ತೊಂದರೆ ಆಗಿರುತ್ತೋ ಅದು ನಮಗೆ ಗೊತ್ತಿರಲ್ಲ. ಹಾಗೆ ಕರೆಂಟು ಅಷ್ಟೇ. 2600 ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಇಲ್ಲಿವರೆಗೆ ಅದು ಹೇಗೆ ಬೆಳ್ಕೊಂಬಂದಿದೆ ಅನ್ನುವುದರ ಕುರಿತು ಈ ಪುಸ್ತಕವನ್ನು ಬರೆದಿದ್ದೀನಿ. ತಾವೆಲ್ಲರೂ ಪ್ರೀತಿಯಿಂದ ಓದಬಹುದಾದ ಪುಸ್ತಕ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದನ್ನು ಇವತ್ತು ಬಿಡುಗಡೆ ಮಾಡ್ತಾ ಇರುವಂತಹ, ಅದನ್ನು ಪ್ರಕಾಶಿಸಿರುವಂತಹ ಪ್ರಕಾಶ್ ಪ್ರಭಾ ದಂಪತಿಗಳಿಗೆ, ಅಂಕಿತಾ ಬಳಗಕ್ಕೆ, ಹಾಗೂ ಅದನ್ನು ಅಂದವಾಗಿ ಮುದ್ರಣ ಮಾಡಿರುವಂಥ ಸ್ವಾನ್ ಕೃಷ್ಣಮೂರ್ತಿ ಬಳಗಕ್ಕೆ, ಹಾಗೂ ನನ್ನ ಮೇಲೆ ಪ್ರೀತಿಯಿಂದ ಬಂದಿರುವ ಇಲ್ಲಿ ನನ್ನ ಕೊಲೀಗ್ಸ್ ಇದ್ದಾರೆ, ನನ್ನ ಸ್ನೇಹಿತರಿದ್ದಾರೆ, ನನ್ನ ತುಂಬ ಬಂಧುಗಳಿದ್ದಾರೆ, ಅವರೆಲ್ಲರಿಗೂ ವಂದಿಸುತ್ತಾ ನಾನು ಮೊದಲೇ ಹೇಳಿದಾಗೆ ಶಾಕ್ ಹೊಡ್ಸಲ್ಲ, ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.